ದರ್ಶನ್ ಅವ್ರ ವಿಚಾರದಲ್ಲಿ ನನಗೆ ಗೊತ್ತಿದ್ದಂಗೆ ಯಾವ ಒತ್ತಡನೂ ಯಾವ ಇದು ಬಂದಿಲ್ಲ. ಆಮೇಲೆ ನಮ್ಮ ಮುಖ್ಯಮಂತ್ರಿಗಳು ಒತ್ತಡಕ್ಕೆ ಮಣಿಯೋದು ಅಲ್ಲ. ಬಟ್ ಇದೆಲ್ಲ ಏನಾಗುತ್ತೆ, ಲೀಗಲ್ ಆ್ಯಕ್ಷನ್. ಸೊ ಯಾರಿಗೇನೇ ಆತ್ಮೀಯತೆ ಇರ್ಬೋದು. ಈಗ ಆತ್ಮೀಯತೆ ಇದ್ದರೆ ತಪ್ಪೇ ಮಾಡಲ್ಲ ಅಂತಲ್ಲ, ಆತ್ಮೀಯತೆ ಬೇರೆ, ವಿಶ್ವಾಸ ಬೇರೆ. ಸೊ ಇವೆಲ್ಲ ಇನ್ಸಿಡೆಂಟ್ಗಳು ಆಕಸ್ಮಿಕ ಆಯಿತು ಅಥವಾ ಪರ್ಪಸ್ಲಿ ಆಯಿತು, ಇದನ್ನು ತೀರ್ಮಾನ ಕೋರ್ಟಲ್ಲಾಗುತ್ತೆ. ಸೊ ಈಗ ಒಂದು ಕಡೆ ಪೊಲೀಸು ತನಿಖೆ ಮಾಡ್ತಾರೆ, ತನಿಖೆ ಸಬ್ಮಿಟ್ ಮಾಡ್ತಕ್ಕಂಥದ್ದು ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ. ಇವೆರಡರ ಮಧ್ಯದಲ್ಲಿ ನಡೆಯುತ್ತೆ. SIT ಇದೆ. ಕೇಸು ಏನು ಕ್ರಮ ಆಗಬೇಕು, ಕೇಸ್ ಏನು ಎನ್ಕ್ವೈರಿ ಆಗಬೇಕು, 100ಕ್ಕೆ 100ರಷ್ಟು ನಮ್ಮ ಸರ್ಕಾರ ಬದ್ಧವಾಗಿದೆ. ಎಂಕ್ವೈರಿ ಆಗುತ್ತೆ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ವೈಯಕ್ತಿಕವಾಗಿ ಎಲ್ರಿಗೂ ಕಲಾವಿದ ಅಂದರೆ ಎಲ್ರಿಗೂ ಬೇಕಾದವರು, ಎಲ್ರಿಗೂ ಪರಿಚಯ ಇರ್ತಾರೆ, ಎಲ್ರಿಗೂ ಪ್ರೀತಿ ವಿಶ್ವಾಸ ಇರುತ್ತೆ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಈಗ ನಾನು ತಪ್ಪು ಮಾಡಿಬಿಟ್ರೆ ಹಂಗಾರೆ ಬಾಬಣ್ಣ ನಾನು ದೋಸ್ತ ಅಂದ್ಬಿಟ್ರೆ ಬಾಬಣ್ಣ ಬಂದು ನನ್ನ ತಪ್ಪೆಲ್ಲನೂ ಹೊತ್ಕೊಂಡು ಹೋಗೋಕ್ಕಾಗದ? ನಾನು ತಪ್ಪು ಮಾಡಿದ್ರೆ ನಾನೇ ಅನುಭವಿಸ್ಬೇಕಲ್ಲ.